ವೆರಿ ಗುಡ್ ಅಚೀವ್ಮೆಂಟ್ ಅಂದ್ರೆ ಏನು? ನಮ್ಗೆ ಇಲ್ಲ ಅಂದ್ರೆ 10 ಜನಕ್ಕೆ ಹೆಂಗ್ ಕಟ್ಕೊಡ್ತೀರಾ? ಅದನ್ನ ಯಾವ್ದನ್ನ ಬಾಬ್ ಎತ್ತಿಕ್ ಬಾಬಾ ಸಮಜಾ ಎತ್ತು ಬಾಬಾ ಜುಮ್ಕ್ ಹೋಗ್ಬೇಕು ಟೈಮ್ ಆಯ್ತು. ಎಷ್ಟು ಕೆಲಸ ಕೊಡ್ತೀವಿ ಚಿಕ್ಕನ್ ಸೌಟ ಕಲ್ಸ್ಬೇಕಂತ ಸೌಟ ಕಲ್ಸೋ ಯಾವ್ದು ಇದ್ರೆ ಕಲ್ಸು ಅಂತ ಹೇಳಿದ್ದು ಸಮಜಾ ನಾನು ಜುಮ್ಕ್ ಹೋಗಿ ಬರ್ತೀನಮ್ಮ ಬಾಯ್. ಏನ್ ಬಾಬು ನೀನ್ ಹೆಂಡತಿ ಬರ್ತಡೇಕೆ ಗಿಫ್ಟ್ ಕೊಡ್ತಾ ಇದ್ದಂಗಿದ್ಯಾ? ಇವಾಗ ಅಡ್ವಾನ್ಸ್ ಆಗಿ ಕೊಡ್ತಾ ಇದ್ದಂಗಿದ್ಯಾ? ಹಂಗಿದ್ದಿದ್ರೆ ನನ್ ಹಿಡಿಯಕತ್ತಾರಿಲ್ಲ. ಬಾಬ್ ಏನ್ ನಿನ್ ಹೆಂಡತಿ ಬರ್ತಡೇ ಗಿಫ್ಟ್ ಹೇಳಪ್ಪ. ಏನ್ ನಿನ್ ಹೆಂಡತಿ ಬರ್ತಡೇ ನಾಳೆ ಬರ್ತಡೇ ಅಲ್ಲ ಗಿಫ್ಟ್ ಏನು? ಬರ್ತಾಗ ಹೋಟ್ಲಕ್ಕೆ ಕೆಲಸ ಮಾಡೋದು ಗಿಫ್ಟು. ಹಲೋ ಚಿಕ್ಕ ಏನು 365 ದಿನನೂ ಹೋಟ್ಲಾಗ ಅಡಿಗೆ ಮಾಡ್ಕೊಡ್ತಾನೆ ಇರ್ತಾರೆ ನಿಂಕ ಮಾಡ್ಕೊಡ್ತೇನೆ ಊಟ ಇರೋದು. ಎಲ್ಲೆಲ್ಲ ಟೆಂಪಲ್ ಕೋತಾ ಇದ್ದೀರ ಅಂತ ಇಬ್ರು ಬುಲೆಟ್ ನಿಲ್ಸ್ಬಿಟ್ಟೋಗ್ಲಾ ಮನೆ ಹತ್ರನೇ ಎತ್ಕೊಳತ್ತಿ ಬಾಬಾ ಬುಲೆಟ್ ನಿಲ್ಸ್ಬಿಟ್ಟು ಹೋಗ್ಬಿಟ್ಟು ಹೇಳಪ್ಪ. ಆಯ್ತು ಮಾ ಜಿಮ್ ಕೋಟ್ ಬರ್ತೀನಮ್ಮ. ಹಾಂ ಸರಿ. ಹಾಂ ಎಷ್ಟು? 160. ಹಾಂ 100 ಮೊಟ್ಟೆ ತರಬೇಕು. ನಮ್ಮಮ್ಮ 100 ಮೊಟ್ಟೆ ಹೇಳಿದ್ದೆ, ನಾನು ಹೇಳಿದ್ದೆ 100 ಮೊಟ್ಟೆ ತೊಗೊಂಡ್ಬರ್ತೀನಿ ಅಂತ. ಇಲ್ಲಿ ಟೈಮೇ ಇಲ್ಲ ಹೋಗಿ ತಗೊಂಬರಕ್ಕೆ. ಬೆಳಗ್ಗೆ ಎದ್ದು ಒಳ್ಳೆ ರೆಡಿ ಆದೆ, ಜಿಮ್ಗೆ ಹೋದೆ, ಮನೆಗೆ ಬಂದೆ. ಟೈಮ್ 10 ನಿಮಿಷನೂ ಇರಲ್ಲ. ಸ್ನಾನ ಮಾಡ್ಕೊಂಡು ಬಟ್ಟೆ ಹಾಕ್ಕೊಂಡೆ ಆಫೀಸ್ ಬಿಟ್ಟೆ. ತಿರ್ಗಾ 8 ಗಂಟೆಗೆ ಬರ್ತೀನಿ. 8 ಗಂಟೆಗೆ ಬಂದ ತಕ್ಷಣ ಊಟ ಎಲ್ಲ ತಿನ್ಕೊಂಡು ಎಡಿಟಿಂಗ್ ಮಾಡೋಕೆ ಕೂತ್ಕೊಂಡ್ಬಿಡ್ತೀನಿ. ಟೈಮೇ ಇಲ್ಲ. ಸಿಗೋದೇ ಸಂಡೇ ಒಂದಿನ. ಗಾಡಿ ಇಲ್ಲೇ ಇದೆ. ಇವಾಗ ಜಿಮ್ಗೆ ಹೋಗಿ 2 ಹೊಸದು ತಗೊಂಡು ನಾನು ಬಾ ವರ್ಕೌಟ್ ಮಾಡಿ ಅಣ್ಣ. ಇದೆ ಕ್ಯಾಮ್ರಾ ಆರಾಮ ಅಣ್ಣ ಕ್ಯಾಮ್ರಾ. ಗೈಸ್ ಜಿಮ್ಮಿಂದ ಇವಾಗ ಮನೆಗೆ ಬರ್ತಾಯಿದ್ದೀನಿ. ಮತ್ತು ಅಮ್ಮ ಮೊಟ್ಟೆ ಹೇಳಿದರು ಮೊಟ್ಟೆ ತಗೋಬಂತ. 5 ಮೊಟ್ಟೆ ತೊಗೊಂಬಂದಿದ್ದೀನಿ. ಹೇಳಿದ ತಂದಿದ್ದೀನಿ 5 ಮೊಟ್ಟೆ ತಂದಿದ್ದೀನಿ ಅಷ್ಟೇ. ನಾನು ಹೇಳಿದ್ದೆ ಎಷ್ಟು? 100. 100? ಆ ಗಾಡಿದಾಗ ಬುಲೆಟಾಗಿ ಎತ್ಕೊಂಬರಕ್ಕಾಗಲ್ಲ. ಫ್ರೀ ಆಗಿದ್ದಾಗ ಸಾಯಂಕಾಲ ಹೋಗಂತ. ಸರಿ ಕೊಡ್ತೀನಿ ಬಿಡು. ಆಯ್ತು ಏನು ಒಡೆಕೆ ಬರ್ತೀಯಲ್ಲ ನೀನು ಅದ್ರ ಕಾಸು ನೀನೇ ಕೊಡ್ಬೇಕು. ಏನು ಅದ್ರಲ್ಲಿ ಒಂದು ಅರ್ಧ ಕಾಲ್ ಭಾಗ ನಾನು ತಿನ್ಕೊಂಡ್ಬಿಡ್ತೀನಿ. ತಿನ್ಕಮ್ಮ. ಸರಿ ಆಯ್ತಮ್ಮ. ನಾಷ್ಟ ಗಾಯ್ಸ್ ಇವತ್ತು ಬಿಸಿ ಬಿಸಿ ಪುಳಿಯೋಗರೆ. ಮಾ ಬಾಯ್ ಓಡ್ಬರ್ತೀನಿ. 200. ಇನ್ನೊಂದು 50 ರೂಪಾಯಿ ಎಕ್ಸ್ಟ್ರಾ ಕಳ್ಸತ್ತಾನೆ. ಸರಿ ಬಾಯ್. ಅಯ್ಯೋ ಶೂ ಹಾಕ್ಕೊಂಡಿಲ್ಲ ಇವತ್ತು. ಗೈಸ್ ಕೆಲಸ ಎಲ್ಲ ಮುಗೀತು. ಈಗ ಆಫೀಸ್ಗೆ ಹೋಗ್ತಾ ಇದ್ದೀನಿ. ಬೆಳಗ್ಗೆ ಎದ್ದು ಜಿಮ್ಗೆ ಹೋಗಿ ಮನೆಗೆ ಬಂದು ಸ್ನಾನ ಮಾಡಿ ನಾಷ್ಟ ತಿಂದು ಆಫೀಸಿಗೆ ಹೊರಟೆ. ಇನ್ನೂ ಸೆಟಪ್ ಇದೆ. ಈಗ ಈ ಕ್ಯಾಮ್ರಾ ಫಿಟ್ ಮಾಡ್ಕೊತೀನಿ, ಗೋಪ್ರೋ. ಈ ಕ್ಯಾಮ್ರಾ ಏನಕ್ಕೆ ಫಿಟ್ ಮಾಡಿದ್ದೀನಿ ಅಂದರೆ ರೋಡಲ್ಲಿ ಯಾರಿಗಾನ ಪೆಟ್ರೋಲ್ ಯಾರಾದರೂ ಖಾಲಿ ಆಗಿದ್ದರೆ ಪೆಟ್ರೋಲ್ ಕೊಟ್ಕೊಂಡು ಆಫೀಸ್ಗೆ ಹೋಗ್ತೀನಿ. ಈಗ ಬರಬೇಕಾದ್ರೂ ರೋಡಲ್ಲಿ ಯಾರಿಗಾನ ಪೆಟ್ರೋಲ್ ಖಾಲಿ ಆಗಿದ್ದರೆ ಪೆಟ್ರೋಲ್ ಕೊಟ್ಕೊಂಡು ಬರ್ತೀನಿ. ಆ ವೀಡಿಯೋಸ್ ಎಲ್ಲ ಈ ಗೋಪ್ರೋದಲ್ಲಿ ಮಾಡೋದು. ಜಸ್ಟ್ ಇವಾಗ ತಾನೇ ಆಫೀಸ್ ಹತ್ರ ಬಂದೆ. ಗಾಡಿ ಪಾರ್ಕ್ ಮಾಡಿಬಿಟ್ಟು ಬೇಸ್ಮೆಂಟಲ್ಲಿ ಇವಾಗ ಆಫೀಸ್ಗೆ ಹೋಗ್ತಾ ಇದ್ದೀನಿ. ಏನು ಸರ್ ಆಯ್ತಾ ನಾಷ್ಟ? ಉಪವಾಸನ ಇವತ್ತು ತಿನ್ನಲ್ವಾ? ಇದೇ ಕ್ಯಾಮ್ರಾ ತಗೊಂಡೆ. ಚಿಕ್ಕ 70,000 ಕೊಟ್ಟೆ ಸರ್. DJ ಬನ್ನಿ ಇಲ್ಲಿಗೆ ಬನ್ನಿ. ಬರ್ತಾ ಇದ್ದೀನಿ. DJ ಸರ್ ಚೆನ್ನಾಗಿದೆ. ಡಿಜೆನಾ? ಹಾಂ. ಈ ಹೆಸರು ನಾನು ಕೇಳಿಲ್ಲ. ನಾನು 5 ವರ್ಷ ಫೋಟೋಗ್ರಫಿ ಕೆಲಸ ಮಾಡಿದ್ದೀನಿ. ಹಾಂ. ಕ್ಯಾಶಿಕಾ ಕೇಳಿದ್ದೀನಿ, ಏನೋ ನಿಕಾನ್ ಕೇಳಿದ್ದೀನಿ, ಪೆಂಟೆಕ್ಸ್ ಕೇಳಿದ್ದೀನಿ, ಏನೋ ಕೊನಾನ್ ಕೇಳಿದ್ದೀನಿ, ಮಾಮಿಯಾ ಕೇಳಿದ್ದೀನಿ. ಇದ್ಯಾವುದು ಗೊತ್ತಿಲ್ಲ. ಹೊಸ ಕ್ಯಾಮ್ರಾ ಸರ್ ಇದು. ಚೆನ್ನಾಗಿದೆಯಾ? ಹಾಂ ಚೆನ್ನಾಗಿದೆ. ರೆಕಾರ್ಡಿಂಗ್ ಅಪ್ಲೋಡ್ ಮಾಡ್ತೀನಿ. ನಮ್ದು ಯೂಟ್ಯೂಬ್ ಚಾನಲ್ ನೋಡ್ತಿರಲ್ಲ? ನೋಡ್ತಾ ಇರ್ತೀನಪ್ಪ. ಮತ್ತೆ ಅಪ್ಲೋಡ್ ಮಾಡ್ತೀನಿ ನೋಡಿ. ನಂದು ಎಷ್ಟಾಗಿದೆ? ಯಾವುದು? ಸ್ನೇಕ್ ಬೈಟ್ ಏನಾಗಿದೆ ಗುರು? ಸ್ನೇಕ್ ಬೈಟ್ ತುಂಬ ಚೆನ್ನಾಗಿ ಓಡಿದೆ ಸರ್. ಯಾರಾದರೂ 9 ಲಕ್ಷ ಹತ್ತತ್ರ ಗಂಟೆ ಓಡಿದೆ. ಯಾರಾದರೂ ಒಬ್ರು ನನಗೆ ಸಹಾಯ ಆಯಿತು ಅಂತ ಹೆಲ್ಪ್ ಮಾಡಿದ್ದೆ ಆಯಿತು ಅಂತ ಬಂದಿದ್ಯಾ? ಕಮೆಂಟ್ ಹಾಕ್ತಾರೆ ಸರ್, ಒಳ್ಳೇದಂಗೆ ಹಾಕ್ತಾರೆ, ಇಲ್ಲ ಅಂತಲೂ ಹಾಕ್ತಾರೆ. ಬಟ್ ಇನ್ಫಾರ್ಮೇಷನ್ ಅಂತೂ ಜನಗಳು ಲೈಕ್ ಮಾಡಿದ್ದಾರೆ. ಓಕೆ ಥ್ಯಾಂಕ್ ಯು. ಓಕೆ ಸರ್. ನಿಮ್ಮ ಪ್ರಪಂಚ ಎಲ್ಲಿ ಓಡ್ತಾ ಇದೆ ಸರ್? ಹಾಂ ನಿಮ್ಮ ಪ್ರಪಂಚ ಎಲ್ಲಿ ಓಡ್ತಾ ಇದೆ? ನಮ್ಮ ಪ್ರಪಂಚ ಎಲ್ಲಿ ಓಡ್ತಾ ಇದೆ? ಊಟಕ್ಕೆ ಸರ್. ಊಟಕ್ಕೆ ಓಡ್ತಾ ಇದೆ. ವೆರಿ ಗುಡ್. ಅಚೀವ್ಮೆಂಟ್ ಅಂದರೆ ಏನು? ವಾಟ್ ಈಸ್ ಮೀನಿಂಗ್ ಆಫ್ ದಟ್ ಅಚೀವ್ಮೆಂಟ್?
ಹೇಳಪ್ಪ. ನೀವು ಹೇಳಿ ಸರ್ ದೊಡ್ಡವರು. ಅಚೀವ್ಮೆಂಟ್ ಮೀನಿಂಗ್ ಅಂದ್ರೆ ಏನಂತ ಹೇಳಿ ಸರ್ ಕೇಳ್ತಾವ್ರೆ. ಏನು ಕ್ಲಾರಿಟಿ ಬರ್ತಾ ಇಲ್ಲ ಈ ಹೇಳಿ ಕಡೆ? ಸರ್. ನಾನು ಅಮೇರಿಕಾದಲ್ಲಿ ಮನೆ ಮಾಡಿದ್ದೀನಿ. ಅಮೇರಿಕ ದೇಶದಲ್ಲಿ ಮನೆ ಮಾಡಿದ್ದೀನಿ ಪ್ರಾಪರ್ಟಿ. ಪಾಪ ಇಲ್ಲಿ ಅಣ್ಣ ರೆಡ್ಡಿ ಅಮೆರಿಕದಲ್ಲಿ ಹೆಂಗೆ ಮನೆ ಮಾಡ್ತೀರಾ? ಅಮೇರಿಕ ದೇಶದಲ್ಲಿ ಹಾಂ? ಮನೆ ಮಾಡಿದ್ದೀನಿ. ಹೇಳ್ಕೊಡಿ ಅಂಕಲ್ ಇವ್ರಿಗೆ. ಅಮೆರಿಕದಲ್ಲಿ ಮೇಲೆ ಮನೆ ಮಾಡೋಕ್ಕಾಗಲ್ಲ. ಮಂಡ್ಯ ಸಿಟಿನಲ್ಲಿ ಹಾಂ 10 ಅಪಾರ್ಟ್ಮೆಂಟ್ಗಳಿದೆ, ಬಾಡಿಗೆ ಬರ್ತಾ ಇದೆ. ಹಾಂ ಊಟ ಆಯ್ತಾ ಅಂಕಲ್ ಇವತ್ತು? ದಟ್ ಈಸ್ ನಾಟ್ ಎ ಅಚೀವ್ಮೆಂಟ್. ಊಟ ಉಪವಾಸ ಸಂಕಷ್ಟ. ಸಂಕಷ್ಟ. ಇವತ್ತು ತಿನ್ನಲ್ಲ ಅಂತೆ ಸರ್, ಬೆಳಗ್ಗೆನೇ ಹೇಳ್ತಿರಲ್ಲ ನೀವು. ಅಚೀವ್ಮೆಂಟ್ ಅಂದರೆ ಹಾಂ ನಮ್ಮ ರೆಡ್ಡಿ ಸರ್ ಇವತ್ತು ಅಚೀವ್ಮೆಂಟ್ ಅಂದರೆ ಏನು ಅಂತ ಹೇಳ್ಕೊಡ್ತಾ ಇದ್ದಾರೆ. ಹೇಳಿ ಸರ್. ರೆಡ್ಡಿ ಸರ್ ಹೇಳಿ ಸರ್, ಅಚೀವ್ಮೆಂಟ್ ಅಂದರೆ ಏನು? ಅಚೀವ್ಮೆಂಟ್ ಅಂತಂದರೆ ನಾವು ಬದುಕಿ ಹಾಂ 10 ಜನರಿಗೆ ಜೀವನ ಕಟ್ಕೊಡೋಂಥದ್ದು. ಹಾಂ ನಮಗೆ ಇಲ್ಲ ಅಂದ್ರೆ 10 ಜನಕ್ಕೆ ಹೆಂಗೆ ಕಟ್ಕೊಡ್ತೀರಾ? ಅದನ್ನ ಅಚೀವ್ಮೆಂಟ್ ಅದೇ ಸಾಧನೆ. ಹಾಂ ಬರೀ ನಮ್ಮ ಹೊಟ್ಟೆ ಪಾಡಿಗೆ ಹಾಂ ನಾವು ಬದುಕಕ್ಕೆ ಸ್ವಾರ್ಥ ಬದುಕೋದು. ಹಾಂ ನಾನು ಎಷ್ಟು ಕೋಟಿಗೆ ಶತಕೋಟಿಗೆ ಬದುಕಿದ್ರು ವೇಸ್ಟ್. ಹಾಂ ನಾನು ಬದುಕೋದ್ರ ಜೊತೆಗೆ ಒಂದು 10 ಜನಕ್ಕೆ ಜೀವನ ಕಲ್ಪಿಸ್ಕೊಡ್ಬೇಕು, ಜೀವನೋಪಾಧಿ ಕಲ್ಪಿಸ್ಕೊಡ್ಬೇಕು. ಹಾಂ ಅದನ್ನ ಅಚೀವ್ಮೆಂಟ್ ಅಂತಾರೆ. ಅಚೀವ್ಮೆಂಟ್. Yes. ಹಾಂ ಓಕೆ ಸರ್, ಗೊತ್ತಾಯ್ತು ಸರ್. 10 ಜನಕ್ಕೆ ಮಾಡಿಲ್ಲ ಅಂದ್ರೆ ನಾನು ಯಾರಿಗಾನ ಒಬ್ರಿಗಾನ ಮಾಡ್ತೀನಿ ಸರ್. ಅಟ್ಲೀಸ್ಟ್ ಹಾಂ ಇರ್ರಿ ನೋಡಿ ಹೋಗೋದವರು. ಹಾಕಿಲ್ಲ ಅಂದರೆ ನೀವು ನಮ್ಮದು ಯೂಟ್ಯೂಬೇ ನೋಡಲ್ಲ, ಇವನೇ ನಮ್ಮದೇ ಹಾಕಲ್ಲ ಅಂತ. ಯಾಕೆ ಹಾಕ್ಬಾರ್ದಾ? ಹಾಕೊಳ್ಳಿ. ಹಾಂ ಮತ್ತೆ ಪರ್ಮಿಷನ್ ಕೇಳ್ಬಿಟ್ಟೆ. ವಿನೋ ಸರ್ ಎಲ್ಲಿ ಸರ್ ಇವತ್ತು ಊಟ? ಎಸ್ ಎಲ್ ವಿನಾ? ಕುತ್ಕೊಂಡು ತಿನ್ಬೇಕು ಸರ್. ಎಸ್ ಎಲ್ ವಿ ಪಕ್ಕದಾಗಿರೋದಾ? ಮೇಲೆ ಹೋಗ್ತಾ ಇದೆ. ಹಾಂ ಎಲ್ಲ ಊಟ ಹೋಗ್ತಾ ಇದ್ದಾರೆ. ಬಾಳೆಹಣ್ಣು ಬರ್ತೀನಿ ರೀ. ಇವತ್ತು ಹೆಲ್ಮೆಟ್ ಹಾಕ್ತಿರೋದೇ ಗಾಡಿ ಹತ್ತಿದ್ದೀನಿ. ಸಿಗ್ನಲ್ ದಾಟ್ ಹೋಗ್ಬೇಕಾಗಿತ್ತು ಮುಂದಕ್ಕೆ. ನಮ್ಮ ತಾರು ಹೆಲ್ಮೆಟ್ ಇಲ್ದಿರೋ ಸಿಗ್ನಲ್ಗೆ ಒಂದು ಸಿಗ್ನಲ್ ದಾಟಲ್ಲ. ಹಾಗಾದ್ರೆ ನಿನ್ನೆ ಒಂದು ದಾಟ್ಬಿಟ್ಟವ್ರೆ. ಹಿಂದ್ಗಡೆ ಬಿದ್ದೈತೇನೋ ಇಲ್ಲ ಗೊತ್ತಿಲ್ಲ. ಅದಕ್ಕೆ ಎಸ್ ಎಲ್ ವಿನ ಹಾಕ್ಬಿಡಿ ಸರ್. ಇಲ್ಲಿ ಹಾಂ ಇಲ್ಲಿ ನಡೀವಲೆ ಬೆಂಗಳೂರು ಕೆಫೆ. ಇವತ್ತು ಮಧ್ಯಾಹ್ನ ಊಟ ಇಲ್ಲಿ ಬೆಂಗಳೂರು ಕೆಫೆ. ಇರಿ ಏನಾಯ್ತು ನೋಡೋಣ. 2 ಊಟ ಎಷ್ಟಲ್ಲಿ ಒಂದು? 100 ರೂಪಾಯಿ ಒಂದು. ಕರೆಕ್ಟಾಗಿ 200 ರೂಪಾಯಿ ಕೊಟ್ಟಿದೆಯಲ್ಲ ಸರ್ ರಾಮು. ಬಾಳೆಹಣ್ಣು ಅಂಗಡಿ ಹತ್ರ ನಿಲ್ಸಿ. ನಿಮ್ಮ ಕಾಲ ನಿಲ್ಸಿ. ಅಲ್ಲಿ ಯಾರೋ ಕೇಳಿದ್ರು ನಿಲ್ಸಿ ಹೇಳ್ತೀನಿ. ಆತ್ಮ ಅಡೇ ಊಟಕ್ಕೆ ಹೋಗಿದ್ದು ಒಂದು 2 ಬಾಳೆಹಣ್ಣು ತಗೊಂಡ್ಬಂದು. ಬಾಳೆಹಣ್ಣು ಇಡು. ಒಂದು ಬಾಳೆಹಣ್ಣು 8 ರೂಪಾಯಿ. 16 ಆಯ್ತು. ಥ್ಯಾಂಕ್ಸ್ ಅಣ್ಣ. ಏಯ್ ಇದೆಲ್ಲ ಕ್ಯಾಪು ಆಯ್ತಾ? ಈಗ ಅಲ್ಲ ಅವಲೇ ಇನ್ನೂ ಒಂದು EMI ಕಟ್ಟಾಗಿಲ್ಲ. ಭಯ ಆಗ್ತೈತೆ ಸರ್. ಹೇಳಿ ಸರ್, ಇವತ್ತು ಊಟ ಏನು ಚೆನ್ನಾಗಿತ್ತು? ಇವತ್ತು ಊಟ ಹಾಂ ಫುಲ್ ಮಿಲ್ಸ್ ಚೆನ್ನಾಗಿತ್ತು. ಫುಲ್ ಮೀಲೇ ತಿಂದಿದ್ದು ನಾವು. ಅಲ್ಲ ಏನು ಚೆನ್ನಾಗಿತ್ತು? ಏನು ಇಷ್ಟ ಆಯಿತು ನಿಮಗೆ? ಅದರಲ್ಲಿ ಚಪಾತಿ ಇಷ್ಟ ಆಯ್ತಾ? ಸೇಮ್ ನನಗೂ ಚಪಾತಿ ಇಷ್ಟ ಆಯಿತು. ರಸಮ್ ಇಷ್ಟ ಆಯ್ತಾ? ಆಮೇಲೆ ಸಾಂಬಾರ್, ಚಪಾತಿ, ರಸ, ಸಾಂಬಾರು ನಿಮ್ಗೆ ಇಷ್ಟ ಆಯಿತಾ? ನನಗೆ ಇಷ್ಟ ಆಗಿದ್ದೇನೆಂದರೆ ಚಪಾತಿ ಇಷ್ಟ ಆಯಿತು, ಮತ್ತು ಪಲ್ಯ ಕೊಟ್ಟಿದ್ರಲ್ಲ ಪಲ್ಯ ಇಷ್ಟ ಆಯಿತು. ಅನ್ನ ಸಾಂಬಾರು ಸ್ವಲ್ಪ ಇಷ್ಟ ಆಯಿತು. ತಲೆ ಹಾಕೊಂಡು ಹೋಗ್ತಾಯಿತ್ತು ಅಲ್ಲಿ ಇವತ್ತು. ನಿಧಾನ ರೀ. ಏರಿಯಾದಾಗ ಚಿಕ್ಕ ಮಕ್ಕಳೆಲ್ಲ ಹೋಗ್ತಾ ಇರ್ತಾರೆ. ಸಾರ್ ಇಲ್ಲೇ ಇದ್ದಾರೆ, ಇಲ್ಲೇ ನಿಲ್ಸಿ ನನ್ನ. ರೆಡಿ ಸರ್, ತಗೊಳ್ಳಿ ಒಂದು ಬಾಳೆಹಣ್ಣು. ಸರ್ ತಗೊಳ್ಳಿ, ನಿಮ್ಗೊಂದು 2 ತಗೊಂಬಂದಿದ್ದೆ. ಥ್ಯಾಂಕ್ ಯು. ಕಾಸು ಕಳಿಸ್ಲಾ? ಏನಕ್ಕೆ ಕಾಸು? ಏನು ಸರ್ ನೀವು? ನೆಂಟಿ ಕೊಟ್ಬಿಡಪ್ಪ. ಸೀರೆಲ್ಲ ಇದು ಸೀರೆಲ್ಲ ಏನೋ ಹೊಸದಲ್ಲ. ಆದರೆ ನಾಳೆ ಬರ್ತಡೇ ಅಲ್ಲಪ್ಪ ನೀನು ನಿಂತಿದ್ದು. ಬಾ ಅಪ್ಪನೇನ ಕೊಡ್ತಾವ್ರು ನೋಡಿ ನಿಂಕ. ಓ ಗಿಫ್ಟ್ ಆಗೋಯ್ತು. ಇದೆ ಗಿಫ್ಟು. ನೀನು ಬರ್ತಡೇಕಿದೆ ಗಿಫ್ಟು ಅಪ್ಪನ ಕಡೆಯಿಂದ. ಮುಂದಾಂಟಿ ಕಳ್ಸಿರೋದು ನನಗೆ ಗೊತ್ತು. ಏನಂತೀಯಾ? ಹಾಂ ಶೂ ಹಾಕ್ಕೊಂಡೆ ಮನೆ ಒಳಗೆ ಹೋಗ್ಬಿಟ್ಟೆ. ಗೈಸ್ ಇವಾಗ ತಾನೇ ಆಫೀಸಿಂದ ಮನೆಗೆ ಬಂದೆ. ಟೈಮು ಇವತ್ತು ಸ್ವಲ್ಪ ಲೇಟ್ ಆಗೋಯ್ತು. 8:15 ಆಯಿತು ನೋಡಿ. ಇವಾಗ ಒಂದು 5 ನಿಮಿಷ ರೆಸ್ಟ್ ಏನಿಲ್ಲ. ಊಟ ಮಾಡಿದ ತಕ್ಷಣ ಎಡಿಟಿಂಗ್ ಮಾಡೋಕ್ಕೆ ಕೂತ್ಕೊಂಡ್ಬಿಡ್ತೀನಿ. ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ. ಡೈಲಿ ವಿಡಿಯೋ ಅಪ್ಲೋಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಎಡಿಟಿಂಗ್ ಮಾಡೋಕ್ಕೆ ಟೈಮ್ ತಗೊತಿದೆ ಗೈಸ್. ಯಪ್ಪ ಸ್ವಾಮಿ, ಎಷ್ಟು ಎಡಿಟಿಂಗ್ ಎಷ್ಟು ಕಷ್ಟ ಅಂತ ನನಗೆ ಇವಾಗ ಗೊತ್ತಾಗ್ತಾಯಿದೆ. ಅಯ್ಯೋ ಸ್ವಾಮಿ, ಯಾಕಪ್ಪ ಎಡಿಟಿಂಗ್ ಹೆವಿ. ಅಂದರೆ ಎಡಿಟಿಂಗ್ ನಾನು ಎಲ್ಲೂ ಕಲ್ತಿಲ್ಲ, ಹೋಗಿ ಎಲ್ಲೂ ಕಲ್ತಿಲ್ಲ. ಇದಕ್ಕಿಂತ ಮುಂಚೆನೂ ನಾನು ಇನ್ಸ್ಟಾಗ್ರಾಮ್ ಯೂಸ್ ಮಾಡ್ತಾಯಿದ್ದಿಲ್ಲ, ಫೇಸ್ಬುಕ್ ಇಲ್ಲ, ಏನಿಲ್ಲ. ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗಿಂದನೇ ಯೂಟ್ಯೂಬು ಮತ್ತು ಇನ್ಸ್ಟಾಗ್ರಾಮ್ 2 ಒಟ್ಟಿಗೆ ಮಾಡಿದ್ದು. ಬಟ್ ಅದಕ್ಕಿಂತ ಮುಂಚೆನೂ ಸ್ಟೇಟಸ್ ನಾನು ಯಾವತ್ತೂ ಹಾಕ್ತಿದ್ದಿಲ್ಲ. ಎಡಿಟಿಂಗ್ ಮಾಡಿ ಸ್ಟೇಟಸ್ ಅವೆಲ್ಲ ಏನೂ ಹಾಕ್ತಿದ್ದಿಲ್ಲ.
ಬಟ್ ಎಡಿಟಿಂಗ್ ಮಾಡೋದಂತೂ ಸ್ವಲ್ಪ ಎಡಿಟಿಂಗ್ ಮಾಡೋದು ಕಲ್ತಿದ್ದೀನಿ ಅಷ್ಟೇ. ಬಟ್ ನನಗೆ ತುಂಬ ಟೈಮ್ ಹಿಡಿತಾಯಿದೆ. ಡೈಲಿ ವಿಡಿಯೋ ಅಪ್ಲೋಡ್ ಮಾಡೋಕ್ಕೆ ಡಿಲೇ ಆಗ್ತಾಯಿದೆ. ಬಟ್ ಡೈಲಿ ಅಪ್ಲೋಡ್ ಮಾಡಬೇಕಂತಲೇ ನನಗೆ ಆಸೆ ಇರೋದು. ಅಪ್ಲೋಡ್ ಮಾಡ್ತೀನಿ ಗಾಯ್ಸ್.